ಇಷ್ಟು ಟಫ್ ಆಗಿದೆ ಅಂದ್ರೆ ಬೇರೆ ಪುಸ್ತಕ ಓದಲಿಕ್ಕೆ ಅವರಿಗೆ ಟೈಮ್ ಇಲ್ಲ ಅಥವಾ ಅವರು ಲೈಬ್ರರಿಗೆ ಬರೋದಿಲ್ಲ. ಸೊ ಈ ಒಂದು ನೆಪದಲ್ಲಿ ಆದರೂ ಅವರು ಲೈಬ್ರರಿಗೆ ಬರಲಿ, ಇಲ್ಲಿರ್ತಕ್ಕಂಥ ಪುಸ್ತಕಗಳನ್ನ ಸುಮ್ಮನೆ ಕಣ್ಣಾಡಿಸ್ಲಿ ಅಂತ ಹೇಳ್ಕೊಂಡು ಒಂದು ಉದ್ದೇಶ. ಮುಖ್ಯ ಉದ್ದೇಶ ಏನಂತಂದ್ರೆ ಲೈಬ್ರರಿಗೆ ಸಾರ್ವಜನಿಕರನ್ನ ಮತ್ತು ಮಕ್ಕಳನ್ನ ಸೆಳೆಯುವಂತ ಒಂದು ಉದ್ದೇಶ. ಇಲ್ಲಿ ಒಂದು ಪುಸ್ತಕ ಪ್ರದರ್ಶನವನ್ನು ನಾವು ಏರ್ಪಡಿಸಿದ್ದೀವಿ. ಈಗ ನೆಕ್ಸ್ಟ್ ಅದು ಉದ್ಘಾಟನೆ ಆಗ್ತದೆ. ಈಗ ಯಾವ ರೀತಿಯಾಗಿ ಬಟ್ಟೆ ಅಂಗಡಿಯಲ್ಲಿ ಅಲ್ಲಿ ಇಲ್ಲಿ ಯಾವ್ದಾದ್ರು ಹೊಸದೊಂದು ಏನಾದ್ರು ಬಂತಪ್ಪ ಅಂತಂದ್ರೆ ಹೆಂಗ ಅವರು ಡಿಸ್ಪ್ಲೇ ಮಾಡ್ತಾರಲ್ಲ ಹೊರಗಡೆ ಕಾಣಿಸ್ಬೇಕು ಅಂತ ಹೇಳಿ. ಸೊ ಆ ರೀತಿಯಾಗಿ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದೆಲ್ಲ ಒಳ್ಳೆ ಒಳ್ಳೆ ಪುಸ್ತಕಗಳನ್ನ, ಅದರಲ್ಲಿ ಮಕ್ಕಳ ಪುಸ್ತಕ ಇದೆ, ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಓದೋರಿಗೆ ಅಥವಾ ಟೈಮ್ ಪಾಸ್ ಸಲುವಾಗಿ ಅಂದ್ರೆ ಲೈಟ್ ಲಿಟ್ರೇಚರ್, ಕಾದಂಬರಿಗಳು, ಕಥೆಗಳು, ಈ ರೀತಿ ಅಂತವೆಲ್ಲ ಪುಸ್ತಕಗಳು ಅದಾವ. ಮತ್ತು ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳು ನಮ್ಮ ಗ್ರಂಥಾಲಯದಲ್ಲಿ ಅದಾವ. ಇಲ್ಲಿ ನಮ್ಮ ಗ್ರಂಥಾಲಯ ಆಕ್ಚುಲಿ ಇರೋದು ತಹಸೀಲ್ ಆಫೀಸ್ ಪಕ್ಕದಲ್ಲಿ, ಹಳೆ ತಹಸೀಲ್ ಆಫೀಸ್ ಪಕ್ಕದಲ್ಲಿ. ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತೇಳಿ ನಾವಿಲ್ಲಿ ಮೇಕ್ ಶಿಫ್ಟ್ ಸ್ವಲ್ಪ ಪುಸ್ತಕಗಳನ್ನ ಇಟ್ಟು ನಾವು ಗ್ರಂಥಾಲಯ ನಡೆಸ್ತಾ ಇದ್ದೀವಿ. ಇನ್ನೊಂದು 6 ತಿಂಗಳಿನಲ್ಲಿ ಆ ಗ್ರಂಥಾಲಯ ಕಟ್ಟಡ ಕಾಮಗಾರಿ ಪೂರ್ಣ ಆಗುವಂತ ಒಂದು ಚಾನ್ಸ್ ಇದೆ. ಆಯ್ತು ಅಂದ್ರೆ ಅಲ್ಲಿ ಫುಲ್ ಫ್ಲೆಜ್ಡ್ ಆಗಿ ನಮ್ದು ಎಲ್ಲಾ ತರಹದ ಪುಸ್ತಕ ರ್ಯಾಕ್ಸ್ ಎಲ್ಲ ಅಲ್ಲೇ ಇಟ್ಟಿದ್ದೀವಿ ನಾವು.